ಒಳ್ಳೆಯ ಸಂಬಂಧ ಅನೇಕ ವರ್ಷದಿಂದ ಅವರು ಗೋಸಾಯಿ ಮಠದ ಭಕ್ತರಾಗಿ ಭಾಳಷ್ಟು ಸೇವೆ ಮಾಡ್ತಾ ಇದ್ದಾರೆ. ಹಿಂದಿನ 2 ವರ್ಷಗಳ ಹಿಂದೆ ಮಠದ ಎಲ್ಲ ವಿದ್ಯಾರ್ಥಿಗಳಿಗೆ ಬಂದು ವಸ್ತ್ರವನ್ನು ದಾನ ಮಾಡಿದರು. ಮತ್ತು ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಕೂಡ ಅವರು ತನು ಮನಧನದಿಂದ ನಮ್ಮ ಮಠಕ್ಕೆ ಶ್ರೀಮಠಕ್ಕೆ ಅವ್ರದ್ದು ಸೇವೆ ಇದ್ದೇ ಇರ್ತದೆ. ಹಾಗಾಗಿ ಇವತ್ತಿನ ಅವ್ರದ್ದು 65ನೇ ಹುಟ್ಟುಹಬ್ಬಕ್ಕೆ ನಾವು ಭಾಳಷ್ಟು ಖುಷಿಯಿಂದ ಬಂದಿದ್ದೇವೆ. ಒಳ್ಳೆಯ ಅವ್ರದ್ದು ಹೆಲ್ಪಿಂಗ್ ನೇಚರ್, ಸಮಾಜ ಸೇವೆ, ಬಡವರ ಸೇವೆ ಮಾಡ್ತಾ ಇದ್ದಾರೆ. ಇದೇ ಸೇವೆ ಮುಂದುವರಿಸ್ತಾ ಹೋಗಲಿ. ದೇವರವ್ರಿಗೆ ಇನ್ನೂ ಒಳ್ಳೆಯ ವೈಭವವನ್ನು ಕೊಡಲಿ, ಆಮೇಲೆ ಒಳ್ಳೆಯ ಆಯುಷ್ಯವನ್ನು ಕೊಟ್ಟು ದೀರ್ಘಾಯುಷ್ಯವನ್ನು ಕೊಟ್ಟು ಅವರಿಗೆ ಸುಖ ಜೀವನಕ್ಕೆ ಆಶೀರ್ವಾದವನ್ನು ಕೊಡಲಿ ಅಂಥೇಳಿ ಆ ಕಾಶಿ ವಿಶ್ವನಾಥನಿಗೆ ಬೇಡ್ಕೊಳ್ತೀನಿ. ಹರಿ ಓಂ. ನಿಮ್ಮೆಲ್ಲರ ನೆಚ್ಚಿನ ಆದಿಚುಂಚನಗಿರಿ ಪೀಠದ ಮಹಾಸಂಸ್ಥಾನದ ಪರಮಪೂಜ್ಯ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರ ಹುಟ್ಟುಹಬ್ಬ ಇವತ್ತೇ ಇದೆ. ಅವರಿಗೆ ನಮ್ಮ ಎಲ್ಲ ನಾಗರಿಕ ಬಂಧುಗಳ ಪರವಾಗಿ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಭಗವಂತ ಸಾಮಾಜಿಕ ಕಾರ್ಯಕ್ರಮಗಳನ್ನು ಅವರೇನು ನಡೆಸ್ಕೊಂಡು ಬರ್ತಾ ಇದ್ದಾರೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನ ನಡೆಸುವಂಥ ಶಕ್ತಿನ ಭಗವಂತ ಅವರು ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ತುಂಬ ಜನ ತಮ್ಮ ಸ್ನೇಹಿತರು ಬಂಧುಗಳಿರ್ಬೋದು ತಮ್ಮೆಲ್ಲ ಕಾರ್ಯಕರ್ತರೆಲ್ಲ ಬಂದು ಶುಭ ಕೋರಿದ್ದಾರೆ, ಹೇಳಕ್ಕೆ ಬಯಸ್ತಿರುತ್ತೆ. ನಮಗೆ ಒಂದು ಈ ಬಡಾವಣೆಯಲ್ಲಿ ಏನು ನಮ್ಮ ಹಿತೈಷಿಗಳಿದ್ದಾರೆ, ಸಾರ್ವಜನಿಕವಾಗಿ ಪ್ರತಿಯೊಬ್ಬರು ನಮ್ಮ ಜೊತೆ ಪ್ರೀತಿಯಿಂದ ಯಾವುದೇ ಸಂದರ್ಭದಲ್ಲಾದ್ರೂ ನಮ್ಮ ಜೊತೆಯಲ್ಲಿರ್ತಾರೆ. ನಮ್ಮ ಕಷ್ಟ ಸುಖ ಎಲ್ಲದಕ್ಕೂ ಜೊತೆಯಲ್ಲಿರ್ತಾರೆ. ಮುಂದಿನ ದಿನಗಳಲ್ಲೂ ನಾವು ಅವ್ರ ಜೊತೆಯಲ್ಲಿ ಸದಾ ಇದ್ದು ನಮ್ಮ ಬಡಾವಣೆಯ ಅವರ ಸಮಸ್ಯೆಗಳನ್ನೆಲ್ಲ ನೆರವೇರಿಸುವಂಥ ಒಂದು ಕಾರ್ಯಕ್ರಮದಲ್ಲಿ ಸದಾ ನಾನು ಭಾಗಿಯಾಗಿರ್ತೀನಿ. ಅವ್ರ ಜೊತೆಯಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಅದನ್ನು ನಿವಾರಣೆ ಮಾಡೋ ಅಂತ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲೂ ನಮ್ಮ ಈ ಒಂದು ಬಡಾವಣೆ ಸುಂದರ ಬಡಾವಣೆಯಾಗಿಯೇ ಉಳಿಬೇಕು. ಬಸವನ ಗುಡಿ ಒಂದು ಬಸವನ ಗುಡಿಯಾಗಿಯೇ ಉಳಿಬೇಕು. ಯಾವುದೇ ಒಂದು ಬೇರೆ ರೀತಿಯ ಆಸ್ಪದಗಳು ಇಲ್ದಂಗೆ ನಾವು ಕಾಪಾಡ್ಕೊಂಡು ಹೋಗ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳಿ ಇಷ್ಟಪಡ್ತೀನಿ. ಸರ್, ಇವತ್ತು ತುಂಬ ಜನ ಇಲ್ಲಿ ಬಸವಗುರು ಕ್ಷೇತ್ರದ ಜನ ಬಂದು ಇಲ್ಲಿ ಅಪ್ಪಾಜಿ ಕ್ಯಾಂಟೀನ್ ಇರ್ಬೋದು ಅಥವಾ ಏನು ಕ್ಲಿನಿಕ್ ಎಲ್ಲ ಉಪಯೋಗ ಪಡಿಸ್ಕೊಂಡಿದ್ದಾರೆ. 3 ದಿನ ನಾವು ಒಂದು ಶಾಸಕರಾಗಬೇಕು ಅಂತ ಎಲ್ಲ ಕಾರ್ಯಕರ್ತರು ಕೇಳ್ತಿದ್ದಾರೆ ಸರ್. ಅದೆಲ್ಲ ಭಗವಂತನ ಇಚ್ಛೆ. ನಮ್ಮ ಪಕ್ಷದ ನಾಯಕರು ಕುಮಾರಣ್ಣವರು, ಅಪ್ಪಾಜಿ ದೇವೇಗೌಡರು ಅವರೆಲ್ಲ ಏನು ನಿರ್ಧಾರ ಮಾಡ್ತಾರೆ ಅನ್ನೋದ್ರ ಮೇಲೆ ಇರುತ್ತೆ. ಮತ್ತು ದೈವಲೀಲೆ ಏನಿದೆ ಅದನ್ನು ನೋಡೋಣ. ಸರ್, ಈಗ ಚನ್ನಪಟ್ಟಣ ಬೈ ಎಲೆಕ್ಷನ್ ಇದೆ. ಸೊ JDS ದಿಕ್ಕಾಗ ಅಥವಾ BJP? ಸರ್, ಅದ್ರ ಬಗ್ಗೆ ಎಲ್ಲ ನಿರ್ಧಾರ ಮಾಡೋವಂಥ ಯೋಚನೆಗಳನ್ನ ನಾವು ಮಾಡಲಿಕ್ಕಿಲ್ಲ. ಅದೇನಿದ್ರು ನಮ್ಮ ವರಿಷ್ಠರಾದಂಥ ಕುಮಾರಣ್ಣ, ದೇವೇಗೌಡರು ಮತ್ತು ಪ್ರಧಾನಮಂತ್ರಿ ಮೋದಿಜಿಯವರು ಇವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋವಂಥ ವಿಷಯಗಳದೆಲ್ಲ. ದಯವಿಟ್ಟು ಅಂಥ ಪ್ರಶ್ನೆಗಳನ್ನ ನಮ್ಮ ಹತ್ರ ಕೇಳಬೇಡಿ. ಹುಟ್ಟುಹಬ್ಬ ಶುಭಾಶಯವನ್ನು ಮೊದಲು ಕೇಳ್ತಾ ಇದ್ದೀವಿ. ನಮ್ಮ ಶ್ರೀನಗರ ಜನತೆಗೆ ತುಂಬ ಅನುಕೂಲ ಆಗ್ತಾಯಿದೆ ಅವರಿಂದ. ಇಲ್ಲ ಅಪ್ಪಾಜಿ ಕ್ಲಿನಿಕ್ ಅಂತ ಮಾಡಿದ್ದಾರೆ. ದಿನ 15-20 ಜನ ಬಂದು ಅಲ್ಲಿ ಫ್ರೀಯಾಗಿ ಸರ್ವಿಸ್ ತಗೋತಾ ಇದ್ದಾರೆ. ಇನ್ನೂ ಅನೇಕ ಬಸ್ಗಳಿದ್ದಾರೆ, ಬಸ್ ಬಿಡ್ತಾರೆ. ಒಂದು ಮದುವೆ ಕಾರ್ಯಕ್ರಮ ಸಣ್ಣಪ್ಪಣ್ಣ ಅಂದರೂ ಬಸ್ಗಳು ಕೊಡ್ತಾರೆ. ಸಣ್ಣಪ್ಪಣ್ಣ ಜನಕ್ಕೆಲ್ಲ ಬಂದವ್ರಿಗೆಲ್ಲ ಅವ್ರ ಕೈಲಾಗಿದ್ದು ಸಹಾಯ ಮಾಡಿ ಒಳ್ಳೆ ಹೆಸರು ತಗೊಂಡಿದ್ದಾರೆ. ಒಂದು ಆಂಬುಲೆನ್ಸು ಬಿಟ್ಟಿದ್ದಾರೆ. ಆಮೇಲೆ ಚಿತಾಗಾರಕ್ಕೂ ಒಂದು ಸಹಾಯ ಮಾಡ್ತಾಯಿದ್ದಾರೆ. ನಮ್ಮ ಶ್ರೀನಗರ ಜನಕ್ಕೆ, ಬಸವನಗುಡಿಯ ಜನಕ್ಕೆ ಅವ್ರ ಕೈಲಾದಷ್ಟೆಲ್ಲ ಸಹಾಯ ಮಾಡ್ತಾಯಿದ್ದಾರೆ. ಅವ್ರಿಗೆ ದೇವರು ಇನ್ನೂ ಮುಂದಕ್ಕೆ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಸಕಲ ಕಾಪಾಡಲಿ ಅಂತ ಆ ಭಗವಂತನ ಕೇಳ್ತಾ ಇದ್ದು. ಒಳ್ಳೆ ಅಧಿಕಾರ ಸಿಗಲಿ. ಹೌದು, ಅವರಿಗೆ ಭಗವಂತ 64ನೇ ವರ್ಷದ ಅಲ್ವಾ 64ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯನ ಕೋರ್ತೇವೆ. ಈ ನಮ್ಮ ಬಡಾವಣೆಯಲ್ಲಿ ತುಂಬಾ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಪ್ಪಾಜಿ ಕ್ಲಿನಿಕ್ ಆಗ್ಬೋದು, ಮತ್ತು ಆಂಬುಲೆನ್ಸ್ ಸರ್ವಿಸ್ ಆಗ್ಬೋದು, ಬಡ ಮಕ್ಕಳಿಗೆಲ್ಲ ಬುಕ್ಸ್ ಕೊಡೋದು, ಈ ರೀತಿಯಲ್ಲಿ ತುಂಬ ಯಾವ ದೇವತಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಯಾವುದೇ ರೀತಿ ಒಂದು ಕಾರ್ಯಕ್ರಮಕ್ಕೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವರಂಥವರು ಬೆಳೀಲಿ ಅಂಥೇಳಿ ಮುಂದಕ್ಕೆ ಭಗವಂತ ಅವ್ರಿಗೆ ಇನ್ನೂ ಒಳ್ಳೆಯ ಶ್ರೇಣಿಯಲ್ಲಿ ಬೆಳೀಲಿ ರಾಜಕೀಯವಾಗಿ ಅಂತ ಹಾರೈಸ್ತೀನಿ.